ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು RCB ಮ್ಯಾಚ್ ಇತ್ತು. ಹಾಗಾಗಿ ಅಕ್ಕನ ಮಗ ಎಲ್ಲರೂ ಬಂದಿದ್ದರು, ಮಕ್ಕಳು ಟಿ ವಿ ನೋಡ್ತಿದ್ರು. ಹಾಗಾಗಿ ಚಿಕನ್ ಮಾಡೋಣ ಅಂತ ಹೇಳಿ ಇದನ್ನು ಕಬಾಬ್ಗೆ ರೆಡಿ ಮಾಡಿಕೊಂಡು ಕಬಾಬ್ ಮಾಡಿಬಿಟ್ಟು ಮಂಚೂರಿ ಮಾಡೋಣ, ಚಿಕನ್ ಕಬಾಬ್ ಮಂಚೂರಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೆಪ್ಪರ್ ಫ್ರೈಗೆ ನಾನು ಮಾಡಿದ್ದು ಏನೇನೆಂದರೆ ಚಿಕನ್ ಪೆಪ್ಪರ್ ಫ್ರೈ ಮಾಡಿದೆ, ಪಲಾವ್ ಮಾಡಿದೆ, ಮತ್ತು ಪಲಾವ್ ಮಾಡಿ ಚಿಕನ್ ಕಬಾಬ್ ಮಂಚೂರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಮಂಗಳವಾರ ಆಗಿರೋದ್ರಿಂದ ನಾನು ತಿನ್ನಲ್ಲ, ಹಾಗಾಗಿ ಅವರಿಗೆಲ್ಲ ಮಾಡಿಕೊಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಪ ಅವರಿಗೆ ಲೇಟ್ ಆಗೋಯಿತು. ಟಿ ವಿ ನೋಡಿಕೊಂಡು ನಾನು ಮಂಚೂರಿ ತಿನ್ನಬೇಕು ಅಂತ, ಚಿಕನ್ ಮಂಚೂರಿ ತಿನ್ನಬೇಕು, ಬೇಗ ಮಾಡಿಕೊಡಿ ಅಂತ ಇಬ್ಬರು, ನಮ್ಮ ಅಕ್ಕನ ಮಗ ನನ್ನ ಮಗ ಇಬ್ಬರು ಕೇಳ್ತಾನೆ ಇದ್ದರು. ಹಾಗಾಗಿ ಫಸ್ಟು ಪೆಪ್ಪರ್ ಫ್ರೈ ಮಾಡೋಣ, ಬೇಗ ಆಗಿಬಿಡತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. RCB ಮ್ಯಾಚು ನಡೀತಾ ಇತ್ತು. ಅಲ್ಲೇ ನೋಡೋದು ಮಾಡೋದು, ಹುಡುಗರೆಲ್ಲ ಕಿರ್ಚ್ತಾಯಿದ್ರು. ತುಂಬಾ ಖುಷಿಯಿಂದನೇ ನೋಡ್ತಾಯಿದ್ರು. ಹಾಗಾಗಿ ಬೇಗ ಮಾಡಿಕೊಡೋಣ, ನೋಡ್ಕೊಂಡು ತಿಂತಾರೆ ಮಕ್ಕಳುಗಳು ಅಂತ ಹೇಳಿಬಿಟ್ಟು ನಾನು ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಎಲ್ಲ ಒಟ್ಟೊಟ್ಟಿಗೆ ಮಾಡಿಕೊಂಡೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಲಾವ್ಗೂ ಹಾಗೆ ಎಲ್ಲನೂ ರುಬ್ಕೊಂಡು ಅಲ್ಲೇ ರುಬ್ಬೋದು, ಒಗ್ಗರಣೆಗೆ ಹಾಕೋದು ಎಲ್ಲ ಪಟ್ ಅಂತ ಹಾಕ್ತಾಯಿತ್ತು. ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎಲ್ಲ ಬೇಗ ಆಗಿಬಿಡತ್ತೆ. ಈ ಬ್ಯುಸಿಲಿ ನಾನು ಕಾಫಿ ಬೇರೆ ಕುಡ್ದಿರಲಿಲ್ಲ. ಬೇಗ ಮಾಡಿಕೊಟ್ಬಿಡೋಣ, ಆಮೇಲೆ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಕಾಫಿ ಕುಡಿಬೇಕು. ಆವಾಗಲೇ ಒಂಥರ ಖುಷಿ ಆಗೋದು ಕಾಫಿ ಕುಡಿಬೇಕಿದ್ರೆ. ಅದಕ್ಕೆ ಅವ್ರ ಮಕ್ಕಳು ಅವಾಗವಾಗ ಬಂದು ಆಯಿತಾ ಬನ್ನಿ ಟಿ ವಿ ನೋಡಿ ಬನ್ನಿ ನಮ್ಮ ಜೊತೆ ಅಂತ ಕರೀತಾಯಿದ್ರು. ನಾನು ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಇದು ಮಾಡ್ತಾಯಿದ್ದೆ. ಇದು ಪೆಪ್ಪರ್ ಫ್ರೈಗೆ ನಾನು ಯಾವುದೇ ರೆಸಿಪಿ ನಾನು ಹೇಳ್ತಾ ಇಲ್ಲ, ಬೇಗ ಮಾಡಬೇಕಾಗಿರೋದ್ರಿಂದ ಎಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಇದು ಚಿಕನ್ ಪೆಪ್ಪರ್ ಫ್ರೈ ಮಾಡಲಿಕ್ಕೆ ರೆಡಿ ಮಾಡಿದ್ನಲ್ಲ, ಅದು ಎಲ್ಲ ಹಾಕ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಅದು ಕ್ಯಾಪ್ ಹಾಕಿ ಕೂಗಿಸಿದ್ದಾಯಿತು. ಕಾಫಿ ಕುಡ್ಕೊಂಡು ಬರೋಣ ಅಂತ ಹೇಳಿ ಕಾಫಿ ಕುಡ್ಕೊಂಡು ಬರೋಷ್ಟರಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಆಗಿರುತ್ತೆ, ಹುಡುಗರಿಗೆಲ್ಲ ಹಾಕ್ಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿ ಕಾಫಿ ಕುಡಿಲಿಕ್ಕೆ ಹೋದೆ. ಕಾಫಿ ಕುಡ್ಕೊಂಡು ಬರೋಷ್ಟರಲ್ಲಿ ಕುಕ್ಕರ್ ಕೂಗಿತ್ತು. ಆಮೇಲೆ ಪುನಃ ನೆಕ್ಸ್ಟು ಚಿಕನ್ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆ ಇಟ್ಟೆ. ಇದಕ್ಕೆಲ್ಲ ನೀರು ಹಾಕಿ ಮಸಾಲೆ ಹಾಕಿ ಎಲ್ಲ ಆಗಿತ್ತು ಪಲಾವ್ಗೆ. ಎಲ್ಲ ರೆಡಿ ಮಾಡೋದು, ಅಲ್ಲೊಂದು 2 ನಿಮಿಷ ಹೋಗೋದು, ಅಲ್ಲೇ ರೆಡಿ ಮಾಡೋದು ಹೋಗೋದು, ಹೀಗೆ ಆಯಿತು ನಂದು ಅವತ್ತಿನ ಡೇ ಎಲ್ಲ ಫುಲ್ಲು ಹಾಗೆ ಆಯಿತು. ಸಂಜೆ ಮೇಲೆ ನೋಡಿ, ಈಗ ಇಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ಇದು ಕುಕ್ಕರು ಆರಿದೆ, ಇದನ್ನು ಓಪನ್ ಮಾಡೋಣ ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಗ ಬಂದುಬಿಟ್ಟು ಆಯಿತಾ ಅಮ್ಮ ಬನ್ನಿ ನೀವು ಅಂತ, ಬರೀ ಚಿಕನ್ ಪೆಪ್ಪರ್ ಫ್ರೈ ಆಗಿದೆ ಇನ್ನು ಕಣಪ್ಪ ಅಂತ ಹೇಳಿದೆ. ಅದಕ್ಕೆ ನಾನೇ ತಿರುಗಿಸ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡು ಹೋಗ್ತೀನಿ, ಬೇರೆದು ಮಾಡಿಬಿಟ್ಟು ಬೇಗ ಮಾಡಿಬಿಟ್ಬಿಟ್ಟು ನೀವು ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೋದ. ನೋಡಿ, ಅವನೇ ತಿರುಗಿಸ್ತಿದ್ದಾನೆ, ಅವನೇ ಎಲ್ಲ ಮಾಡ್ತಾಯಿದ್ದಾನೆ. ನೋಡಿಕೊಂಡು ಅಲ್ಲೂ ನೋಡೋದು ಇಲ್ಲೂ ನೋಡೋದು, ಎಲ್ಲರೂ ಲೈಟ್ ಬೇರೆ ಆಫ್ ಮಾಡಿಕೊಂಡು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲರೂ. ನೋಡಿ, ಎಲ್ಲರೂ ಲೈಟ್ ಆಫ್ ಮಾಡ್ಕೊಂಡು ನೋಡೋದು ಚೆನ್ನಾಗಿತ್ತು. ಅವತ್ತಿನ ಡೇ ಮಾತ್ರ ತುಂಬಾ ಖುಷಿ ಆಯಿತು ನಮಗೆ. ಇದು ಚಿಕನ್ ಪೆಪ್ಪರ್ ಫ್ರೈ ಪ್ಲೇಟ್ಗೆ ಹಾಕ್ಕೊಟ್ಟೆ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಚಿಕನ್ ಕಬಾಬ್ ಅದೂ ಕೂಡ ರೆಡಿ ಮಾಡ್ತಾಯಿದ್ದೆ. ನೋಡಿ, ಇಷ್ಟು ಬೆಂದಿದೆ. ಸುಮ್ಮನೆ ಕಬಾಬ್ ಮಾಡೋದ್ರ ಬದಲು ಪೆಪ್ಪರ್ ಫ್ರೈ ಮಾಡಿಬಿಡೋಣ ಅಂತ ಅಂದ್ಕೊಂಡು, ಬೇಗ ಆಗುತ್ತೆ ಅಂತ ಮಾಡೋಣ ಅಂದ್ಕೊಂಡೆ. ಮಕ್ಕಳು ಕೇಳಿದ್ರು ಬೇಕು ನಮಗೆ ಅಂತ. ಸರಿ ಆಯಿತು, ಪಾಪ ಕೇಳ್ತಾ ಇದ್ದಾರೆ, ಏನೋ ಖುಷಿಯಾಗಿದ್ದಾರೆ RCB ಮ್ಯಾಚ್ ನೋಡಿಕೊಂಡು ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ. ಇದು ಈಗ ಆಯಿತು. ಇದನ್ನು ನಾನು ಮಂಚೂರಿ ಮಾಡಲಿಕ್ಕೆ ಒಗ್ಗರಣೆಗೆ ಹಾಕಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿ ಬೇಲಿ ಅಂತ ಬಿಟ್ಟೆ. ಒಂದು ಸ್ವಲ್ಪ ಅಲ್ಲಿಗೆ ಹೋಗೋದು ನೋಡ್ಕೊಳ್ಳೋದು ಬರೋದು ಮಾಡ್ತಾಯಿದ್ವಿ. ಅವ್ರು ಔಟ್ ಆದಾಗ ಏನು ಕಿರ್ಚ್ಕೊಳ್ತಾಯಿದ್ರು ಮಕ್ಕಳೆಲ್ಲ. ಈಗ ನಾನು ಮಾಡಿರೋದ್ರಲ್ಲಿ ಮಂಚೂರಿ ರೆಡಿ ಆಯಿತು, ಮತ್ತು ಪೆಪ್ಪರ್ ಫ್ರೈ ಕೂಡ ರೆಡಿ ಆಯಿತು. ಮಧ್ಯ ಹಾಕ್ಕೊಟ್ಟಿದ್ದೆ ಅಲ್ಲ, ಎಲ್ಲ ತಿಂದ್ಬಿಟ್ಟು ಅವ್ರಿಗೆಲ್ಲ ಹೊಟ್ಟೆ ತುಂಬಿಟ್ಟಿತ್ತು. ಆಲ್ಮೋಸ್ಟ್ ಲೇಟಾಗಿ ಊಟ ಮಾಡೋಣ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರಿಗೆಲ್ಲ ಮಾಡಿ ಎಲ್ಲ ಪ್ಲೇಟ್ಗೆಲ್ಲ ಹಾಕಿ ಸರ್ವ್ ಮಾಡಿಟ್ಟು, ನಾನು ಮಂಗಳವಾರ ಆಗಿರೋದ್ರಿಂದ ನಾನು ಚಿಕನ್ ತಿನ್ನಲ್ಲ ಅಂದ್ಬಿಟ್ಟು ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನದ್ದು ವೈಟ್ ರೈಸ್ ಇತ್ತು. ಕಡಲೆಕಾಯಿ ಗಾಣದ ಎಣ್ಣೆ ಹಾಕಿ, ಪ್ರಮೋಷನ್ ವೀಡಿಯೋ ಅಲ್ಲ ಇದು,
ನಾನು ಹಾಕ್ಬಿಟ್ಟು ಒಗ್ಗರಣೆ ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಪೆಪ್ಪರ್ ಪೌಡರು, ಉಪ್ಪಿನ ಪುಡಿ ಎಲ್ಲ ಹಾಕ್ಬಿಟ್ಟು ಬೇಗ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಬೇರೆ ಏನು ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸಾಂಬಾರು ಮಧ್ಯಾಹ್ನ ಏನೂ ಮಾಡಿರಲಿಲ್ಲ. ಮಧ್ಯಾಹ್ನ ಉಪ್ಸಾರು ಮಾಡಿದ್ದೆ, ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೆ ಪೆಪ್ಪರ್ ರೈಸ್, ಮಧ್ಯಾಹ್ನದ ರೈಸು, ಇನ್ನು ಪಲಾವ್ ಎಲ್ಲ ತಿಂದರೆ ರೈಸ್ ಉಳ್ಕೊಳ್ಳುತ್ತೆ ಅಂತ ಹೇಳಿ ನಾನು ಪೆಪ್ಪರ್ ಮೆಣಸಿನ ಪುಡಿ ಅನ್ನ ಅಂತ ಹೇಳ್ತೀವಿ ನಾವು, ಅಷ್ಟೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟು ಒಗ್ಗರಣೆಗೆ ಹಾಕಿ ಮಾಡಿಕೊಂಡೆ. ಆವಾಗಲೂ ಮಧ್ಯೆ ಮಧ್ಯೆ ಬಂದು ಕರಿತಾನೇ ಇದ್ದರು ಹುಡುಗರು. ಇಷ್ಟು ಒಗ್ಗರಣೆ ಮಾಡಿಬಿಟ್ಟು ಮಧ್ಯಾಹ್ನದ ಅನ್ನನ ಫುಲ್ಲು ಪುಡಿ ಮಾಡಿಕೊಂಡು ಉದುದ್ರಾಗಿ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೆಪ್ಪರ್ ಪುಡಿ, ಮೆಣಸಿನ ಪುಡಿ ಅನ್ನ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನನಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡೆ. ನೋಡಿ ತುಂಬಾ ಚೆನ್ನಾಗಿತ್ತು. RCB ಮ್ಯಾಚ್ ದಿನ ನಿಮ್ಮ ಮನೇಲಿ ಹೇಗಿತ್ತು ಏನು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ಅವರೆಲ್ಲ ಲೇಟಾಗಿ ತಿಂತೀನಿ ಅಂದಿದ್ದಕ್ಕೆ ನಾನು ಬೇಗ ತಿಂದ್ಕೊಂಡೆ, ತಿಂದ್ಬಿಟ್ಟು ಮುಗಿಸ್ಕೊಂಡೆ. ಆಮೇಲೆ ಅವ್ರಿಗೆ ಬಡಿಸೋಣ ಅಂತ ಹೇಳಿಬಿಟ್ಟು ಪೆಪ್ಪರ್ ಪುಡಿಯ ನಾನು ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಅಂತೂ ನನಗಂತೂ ತುಂಬಾ ಇಷ್ಟ. ನೈಟ್ ಮಾಡಿಬಿಟ್ಟು ತಿಂದ್ರಂತೂ ಇನ್ನೂ ಖುಷಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ